ಕೈ ಸಿಗ್ತಾರೆ ಅಂತ ಹೇಳೋ ಕಾರಣಕ್ಕೆ. ಇಲ್ಲ 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 ಅಲ್ಲ, ನಾನು ಅವರಿಗೊಂದು ಅಭಿನಂದನೆ ಕೂಡ ಹೇಳಬೇಕು. ಜಾಸ್ತಿ ಕನಿಷ್ಠ ಜಗಳ ಮಾಡ್ಲಿಕ್ಕಾದ್ರೂ ಸಿಗ್ತೀರಿ ಅಂತ ಹೇಳಿದ್ರೆ ಆಕಸ್ಮಿಕ ಕಾರಣಕ್ಕೆ ನಿಮ್ಮ ಕೊಟ್ಟ ಖಾತೆಯನ್ನ ವಿಷಯಕ್ಕೆ ಬನ್ನಿ ಸರ್. ಆಯ್ತು ಆಯ್ತು, ಪ್ರಾಸಂಗಿಕವಾಗಿ ಮಾತಾಡ್ತಾರೆ, ವಿಷಯಕ್ಕೆ ಬನ್ನಿ. ಮಾನ್ಯ ಸಭಾಪತಿ ಅವರೇ ಸುದೀರ್ಘವಾದಂತ ಉತ್ತರ ಕೊಟ್ಟಿದ್ದಾರೆ. ನಾನು ಅವರಿಗೆ ಅಭಿನಂದನೆ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಾವು ಅವರಿಗೆ ರಮೇಶ್ ಕುಮಾರ್ ವರದಿ ಬಗ್ಗೆ ಜಾರಿ ತರಬೇಕು ಅಂತ ಹೇಳಿ ನಾವು 25 ಜನವೂ ಸೇರಿದಂತೆ ಇಡೀ ಸದನ ಒತ್ತಾಯ ಮಾಡಿದವರು, ಸವಾಲು ಹಾಕಿದವರು. ಒಂದಿಷ್ಟು ಲೋಪದೋಷಗಳ ನಡುವೆ ಕೂಡ ಅವರು ಅದನ್ನು ತಂದಿದ್ದಾರೆ ಅನ್ನೋ ಕಾರಣಕ್ಕೆ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಅನಿಸುತ್ತೆ. ಹೌದು, ಅನುಮಾನ ಇಲ್ಲ. ತಾವು ಸುದೀರ್ಘವಾದಂಥ ಉತ್ತರ ಕೊಟ್ಟಿದ್ದೀರಿ. ಕರ್ನಾಟಕ ರಾಜ್ಯದಲ್ಲಿರುವಂಥ 6020 ಗ್ರಾಮ ಪಂಚಾಯತಿಗಳಲ್ಲಿ ಪ್ರತಿ ಗ್ರಾಮ ಪಂಚಾಯತಿಗೆ 5 ಹುದ್ದೆಗಳನ್ನು ನಿಯೋಜನೆ ಮಾಡಲಿಕ್ಕೆ ಆದೇಶ ಇದೆ 1993ರಲ್ಲಿ. ಈ ಬಿಲ್ ಕಲೆಕ್ಟರ್ ಹುದ್ದೆಗೆ 7,632 ರೂಪಾಯಿ ಸಂಬಳ. ತಾವು ಗಮನಿಸಬೇಕು, 15 ವರ್ಷ ಆದವನಿಗೂ ಅಷ್ಟೇ, ಮೊನ್ನೆ ಬಂದವನಿಗೂ ಅಷ್ಟೇ. ನೀವು ಈಗ ವೇತನ ಪರಿಷ್ಕರಣೆ ಮಾಡ್ತೀರಿ ಅಂತ ಇವತ್ತು ಹೇಳಿದ್ರಿ, ಅದರ ಆಧಾರದಲ್ಲಿ ನೀವು ಮಾಡ್ಬೋದು, ಹೇಗೆ ಮಾಡ್ತೀರಿ ಅಂತ ಗೊತ್ತಿಲ್ಲ ನಮಗೆ. ಕ್ಲರ್ಕ್ ಮತ್ತು ಡಾಟಾ ಎಂಟ್ರಿ ಮಾಡುವವರು ಅವರಿಗೆ ಪದವೀಧರರಾಗಿರಬೇಕು ಮತ್ತು ಕಂಪ್ಯೂಟರ್ಗಳನ್ನು ಗೊತ್ತಿರಬೇಕು, ಅವರಿಗೆ ಕೂಡ 7,632 ರೂಪಾಯಿ. ಪಂಪ್ ಆಪರೇಟರಿಗೆ 7,411 ರೂಪಾಯಿ, ಜವಾನಿಗೆ ಕೂಡ 7,300 ರೂಪಾಯಿ, ಸ್ವಚ್ಛತೆಗಾರ ಜಡಮಾನ ಅಂತ ಕರಿತೇವೆ ನಾವು 6,197 ರೂಪಾಯಿ. ಇದರಲ್ಲಿ ಹಳೆಯ ಮಂಡಲ ಪಂಚಾಯತ್ ಇರುವಾಗಿದ್ದವರು ಇದ್ದಾರೆ, ಈ ಗ್ರಾಮ ಪಂಚಾಯತ್ ಆಗಿ ಪರಿವರ್ತನೆ ಆದರೂ ಕೂಡ ಅವರು ಕೂಡ ಇದ್ದಾರೆ, ಅವರಿಗೆ ಅಷ್ಟೇ ಸಂಬಳ. ಮತ್ತೆ ಅನೇಕ ಆಯ್ತು, ಅದಕ್ಕೋಸ್ಕರ ನೀವು ಬಂದ್ರೆ ಇಲ್ಲ, ನಿಮ್ಮನ್ನ ಏನೂ ಆಸೆ ಉಳಿದಿಲ್ಲ ನನಗೆ ನಿಮ್ಮ ಬಗ್ಗೆ. ನಾವೇನೋ ಕಡಿಮೆ ಮಾಡ್ತೀವಿ ಅಂತ ಹೇಳಿ ನೀವು ಮಾಡಲೇ ಇಲ್ಲ. ನಿಮ್ಮ ವಿಷಯ ಏನು ಅಂತ ಹೇಳೋಬಿಟ್ಟು ನೀವು ಸೈಟ್ ಹಾಕಿ ಹೊರಟೋಗ್ತೀರಾ. ಅಲ್ಲ, ಅವ್ರಿಗೆ ಬೇಡ ಅಂತೇಳಿ ಅವ್ರ ಬಗ್ಗೆ ಮಾತಾಡಕ್ ಹೋಗ್ಬೇಕು. ಅಲ್ಲದ ಅವ್ರು ಮಂಡಲ ಪಂಚಾಯತ್ ಬಂದ ಬೇಡಿ ಸಾಕು, ಮಂಡಲ ಪಂಚಾಯತ್ ಬೇಡಿ, ಅವ್ರು ಹೇಳಿ ಅವ್ರೆಲ್ಲ ಹೋಗ್ತೀರಾ. ಹಾಗಾಗಿ ಈಗ ನೇರ ಗೊತ್ತಾಯ್ತಲ್ಲ, ಸರಿ, ಸುಮಾರು 30,000 ಹುದ್ದೆಗಳಿವೆ. ಇಂಥ ಹುದ್ದೆಗಳು ಕ್ಲಾರ್ಕು, ಡಾಟಾ ಎಂಟ್ರಿ ಅವರು, ಸ್ವಚ್ಛತಾಗಾರರು, ಜಡಮಾಲಿಗಳು, ಪಂಪ್ ಆಪರೇಟರ್ ಎಲ್ಲ. ಅವುಗಳಲ್ಲಿ ಸುಮಾರು ಒಂದು 16,000 ಜನರನ್ನ ಕಾಯಮಾತಿ ಅಂತ ಅನುಮೋದನೆ ಅಂತ ಮಾಡಿದ್ವಿ. ಇನ್ನು ಕಾಯಮಾತಿ ಅಂತ ಕರಿತೀರೋ ಅನುಮೋದನೆ ಅಂತ ಕರಿತೀರೋ, ನೀವು ಕಾಯಮಾತಿ ಅಂತ ಹೇಳ್ತೀರಿ, ನಾವು ಅದನ್ನೇ ಶಬ್ದವನ್ನು ಬಳಸ್ತೇವೆ ಅಂತ ಅನುಮೋದನೆ ಮಾಡಿದ್ವಿ. ಅನುಮೋದನೆ ಮಾಡಿದ್ದು ಬಿಟ್ಟರೆ ಅವರಿಗೆ ಅವರ ಸೇವಾ ಭದ್ರತೆಯಲ್ಲಾಗಲಿ, ವೇತನ ಪರಿಷ್ಕರಣೆಯಲ್ಲಾಗಲಿ, ಅವರಿಗೆ ಸಿಗಬಹುದಾದಂಥ ಪಿಂಚಣಿಗಳಲ್ಲಾಗಲಿ, ಆರೋಗ್ಯ ವಿಮೆಯಲ್ಲಾಗಲಿ ಒಂದೇನಿತ್ತು ಬದಲಾವಣೆ ಆಗಿಲ್ಲ. ನಂತರ ನಾವು ಮತ್ತೆ ನಿಮಗೆ ಹೇಳಿದೆವು, ಇಲ್ಲ ಇವರಲ್ಲೆಲ್ಲ ಎಜುಕೇಷನ್ ಕಡಿಮೆ ಇದ್ದಿದ್ದಾರೆ, ಅವ್ರಿಗೆ ಕೂಡ ನೀವೇನಾದ್ರು ಸಹಾಯ ಮಾಡಬೇಕು ಅಂತ ಹೇಳಿ ಮತ್ತೆ ಸತ್ಯ ಸೂತ್ರ ಕೊಟ್ಟಿರಿ. ಪೂಜಾರರ ವಿಷಯಗಳಿಗೆ ಅನ್ಯಾಯ ಮಾಡಬೇಡಿ. ನೀವು ಯಾವ ವಿಷಯ ಅಧ್ಯಕ್ಷರೇ, ಇದೇ ಸದನದಲ್ಲಿ ಈ ವಿಷಯ ಪ್ರಸ್ತಾಪ ಮಾಡಿ 26,000 ಹುದ್ದೆಗಳಿಗೆ ಈಗೇನು ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಕಾಯಂ ಮಾಡ್ತೀವಿ, ಅನುಮೋದನೆ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ವಿ. ಅದರ ಹಾಗೆ ನಾವು ಕ್ರಮ ತೆಗೆದುಕೊಂಡ್ವಿ. ವಿಜಯ ಭಾಸ್ಕರ್ ಅವರು ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿದ್ದರು. 30,000ಕ್ಕೂ ಹೆಚ್ಚು ಹುದ್ದೆಗಳನ್ನು ಕಾಯಮಾತಿ ಮಾಡಿದ್ದೇವೆ ನಾವು. ಅಷ್ಟು ಜನ ನೌಕರರನ್ನ ಕಾಯಮಾತಿ. ಅಧ್ಯಕ್ಷರೇ, ರಾಷ್ಟ್ರದಲ್ಲೇ ಇಷ್ಟು ದೊಡ್ಡ ಗಾತ್ರದ ಸರ್ಕಾರಿ ನೌಕರಿಯನ್ನು ಕಾಯಂ ಆಗಿರೋದು ಯಾವುದು ಕೋರ್ಟಿನ ನಿರ್ದೇಶನದಿಂದಲ್ಲ, ಚಳವಳಿಯ ಒತ್ತಡದಿಂದಲ್ಲ ಆಗಿರ್ತಕ್ಕಂಥದ್ದು ಮೊಟ್ಟ ಮೊದಲನೇ ಪ್ರಕರಣ. ಆದ್ದರಿಂದ ಆ ವಿಷಯವನ್ನು ನೀವು ಇದರ ಕೂಡ ಜೊತೆಗೂಡಿಸಿಕೊಂಡು ನನಗೆ ಉತ್ತರ ಹೇಳಿದ್ರೆ ಅಂದ್ರೆ ತಪ್ಪಾಗುತ್ತೆ. ಅದಕ್ಕಾಗಿಯೇ ಒಂದು ವಿಶೇಷವಾಗಿರ್ತಕ್ಕಂಥ ಕಾಲಿಂಗ್ ಅಟೆನ್ಷನ್ ತೊಗೊಂಬರಿ, ವಿವರವಾಗಿರ್ತಕ್ಕಂಥ ಉತ್ತರ ನಾನು ಕೊಡ್ತೇನೆ. ನಾನು ಹೇಳಿದಾಗ ಬದಲು ಹೇಗಾಗುತ್ತೆ? ನಾನು ಕೇಳ್ತಾ ಇರೋದು ಪಂಚಾಯತ್ ಸಿಬ್ಬಂದಿಗಳ ಸೇವಾ ಭದ್ರತೆ ಮತ್ತು ಇನ್ನಿತರ ಸೌಲಭ್ಯಗಳ ಬಗ್ಗೆ. ಹಾಗಾಗಿ ಅದು ಬೇರೆ ಮತ್ತು ಬದಲಿ ಅನ್ನುವಂಥ ಪರಿಸ್ಥಿತಿಗಳೇನಿಲ್ಲ, ಮತ್ತು ವಿಷಯಕ್ಕೆ ಅನ್ಯಾಯ ಮಾಡುವಂಥ ಪರಿಸ್ಥಿತಿಯೂ ನಿರ್ಮಾಣ ಆಗಿಲ್ಲ. ಯಾಕಂದ್ರೆ ಇನ್ಮೇಲೆ ಪೂರ ನಿಮ್ಮ ವಿಶ್ವಾಸ ಇನ್ನೂ ಕಳ್ಕೊಂಡಿಲ್ಲ. ನಾನು ನಿಮ್ಮನ್ನು ಇನ್ನೂ ನಂಬ್ತಾ ಇದ್ದೇನೆ. ಹಾಗಾಗಿ ನನ್ನ ವಿನಂತಿಯನ್ನು ತಾವು ಕೇಳಬೇಕು, ಸ್ವಲ್ಪ ದಯವಿಟ್ಟು ಕೇಳಬೇಕು. ಈಗ ನೀವು ಅದನ್ನು ಕೂಡ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು, ಆಹಾರ ಇಲಾಖೆಯವರಿಗೆ. ಮತ್ತು ESI ಒಂದು ಕೂಡಲೇ ಮಾಡುವಂಥ ವ್ಯವಸ್ಥೆಗಳು ಮಾಡಬೇಕು. ಅವರಿಗೆ PF ಕೊಡುವಂಥ ವ್ಯವಸ್ಥೆಗಳನ್ನು ಕೂಡ ಮಾಡಬೇಕು. ಅವ್ರ ಆಗ್ರಹ ಇರೋದು PF ಮತ್ತು ESIಗೆ ನಮಗೆ ನೀವು ಜೋಡಿಸಬೇಕು ಅಂತೇಳಿ. ಅದಕ್ಕೆ ಸರ್ಕಾರ ಏನು ಮಾಡುತ್ತೆ ಅನ್ನೋದನ್ನು ಕೂಡ ನೀವು ಹೇಳಬೇಕು ಅಂತ ನನ್ನ ವಿನಂತಿ. ನೀವು ನನಗೆ ಉತ್ತರ ಕೊಡುವಾಗ ಹೇಳಿದ್ರಿ, ಹೆರಿಗೆ ರಜೆಯನ್ನು ಕೊಡ್ತಾ ಇದ್ದೇವೆ 90 ದಿವಸಗಳಿಗೆ ಮೀರದಂತೆ 2 ಬಾರಿ. ಸರಿ, ಆದರೆ ಅವರಿಗೆ ನೀವು ಸಂಬಳ ಕೊಡ್ತೀರಾ?
ಹೆರಿಗೆ ರಜೆ ಮಾತ್ರ ಕೊಡ್ತೀರಿ. ನಾನು ಕೇಳಿದೆ ಪಂಚಾಯತ್ ಅವರಿಗೆ, ಯಾಕೆ ಹೆರಿಗೆ ರಜೆ ಕೊಡ್ತೀರಿ, ಸಂಬಳ ಯಾಕೆ ಕೊಡೋದಿಲ್ಲ ಕೇಳಿದ್ರೆ, ತಮ್ಮಿಂಗ್ ವ್ಯವಸ್ಥೆಗಳಿದೆ, ಯಾವ ದಿವಸ ತಮ್ಮಿಂಗ್ ಕೊಟ್ಟಿದ್ದೀರಿ ಆ ದಿವಸ ಮಾತ್ರ ಸಂಬಳ ಕೊಡ್ತೇವೆ ನಾವು, ಅದಕ್ಕೆ ಯಾವುದೇ ಬದಲಾವಣೆಗಳಿಲ್ಲ ಅಂತ ಹೇಳಿ. ರಜೆಯ ಅರ್ಥನೇ ಸಂಬಳದ ಸಮೇತ. ಅವ್ರು ತಪ್ಪಾಗಿದೆ ತಿಳ್ಕೋತಾರೆ. ಇಲ್ಲ ರಜೆನೆ ಕೊಡ್ತೀವಿ, ಅವ್ರ ಸಂಬಳ ಕೊಡ್ತೀವಿ ಆ ಟೈಮ್ನಾಗ. ಯಾರಿಗೆ ಅನುಮೋದನೆ ಆಗಿರ್ತಕ್ಕಂಥ ಯಾರು ನೌಕರರಿಗೆ ಅನುಮೋದನೆ ಕೊಟ್ರಿ ತಾವು ಎಷ್ಟು ವರ್ಷಕ್ಕೆ? ಟೆಂಪರರಿ ಇರೋರಿಗೆ ಅನ್ವಯಿಸೋದಿಲ್ಲ. ಅಲ್ಲ, ಎಷ್ಟು ವರ್ಷದ ಮೊದಲಾದವರಿಗೆ ಅನುಮೋದನೆ ಕೊಟ್ರಿ ತಾವು? ತಮಗಿರೋ ಮಾಹಿತಿ ಪ್ರಕಾರ ಎಷ್ಟು ವರ್ಷ ಸರ್ವಿಸ್ ಆದವರಿಗೆ ಈಗಾಗಲೇ ಕಾಯಿಮತಿ ಮಾಡಿದ್ದೀರಿ? ಈಚೆಗೆ ಈ ಹೆಚ್ಚು ಕಡಿಮೆ ಒಂದು 5-6 ವರ್ಷದಿಂದ ಈಚೆ ಆದವ್ರಿಗೆ ಆಗಿಲ್ಲ ಅಂತ ನನ್ನ ಅನಿಸಿಕೆ, ನನಗೆ ಅನುಭವ ಬಂದಂತೆ. ದಯವಿಟ್ಟು ಅದನ್ನು ಕೂಡ ತಾವು ಅದನ್ನು ಕ್ಲಿಯರ್ ಮಾಡಬೇಕು ಅಂತೇಳಿ ನನ್ನ ವಿನಂತಿ. ಕೊನೆಯದಾಗಿರುವಂಥದ್ದು ಏನಂದ್ರೆ, ಈ ಗ್ರಾಮ ಪಂಚಾಯತ್ನ ಸಿಬ್ಬಂದಿಗಳಿಗೆ ತಕ್ಷಣ ಅವರ ಜ್ಯೇಷ್ಠತೆಗೆ ಅನುಸಾರವಾಗಿ ನೀವು ವೇತನ ಪರಿಷ್ಕರಣೆ ಮಾಡುವಂಥ ಒಂದು ಆದೇಶವನ್ನು ಕೊಡಬೇಕು. ಈಗಾಗಲೇ ನೀವು ಹೋಬಳಿ ಮಟ್ಟದ ಅಥವಾ ತಾಲೂಕು ಮಟ್ಟದ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡ್ತೇವೆ 700 ಜನ ಅಂತ ಹೇಳಿದ್ದೀರಿ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ. ಅದನ್ನು ಕೂಡ ಮಾಡದೇ ಇರೋದ್ರಿಂದಾಗಿ ನಮ್ಮಲ್ಲಿ ಅನೇಕ ಸಿಬ್ಬಂದಿಗಳು ಕೊರತೆ ಇದೆ. ಹಿಂದಿನ ಸರ್ಕಾರ ಇರುವಾಗ, ನಮ್ಮ ಸರ್ಕಾರ ಇರುವಾಗ 2,500 ಪೀಡಿಗಳನ್ನು ತಗೊಂಡಾಯಿತು. ಆನಂತರ 2,000 ಪೀಡಿಗಳನ್ನು ತಗೊಳ್ಬೇಕು ಅನ್ನುವಂಥ ಪ್ರಸ್ತಾಪನೆ ಇತ್ತು. ಅದು ಪೂರ್ಣ ಪ್ರಮಾಣದಲ್ಲಿ ತುಂಬಿಲ್ಲ, ಭಾಗಶಃ ತಾವು ತುಂಬಿಸಿದ್ದೀರಿ. ಹಾಗಾಗಿ ಈ ಒಟ್ಟು ವ್ಯವಸ್ಥೆಯನ್ನು ಸಬಲೀಕರಣ ಮಾಡಲಿಕ್ಕೆ ನೀವು ಏನು ಉತ್ತರ ಕೊಟ್ಟಿದ್ದೀರಿ, ಆ ಉತ್ತರದಲ್ಲಿ ತಪ್ಪು ಅಂತ ನಾನು ಹೇಳಿದ್ದಲ್ಲ, ಅದನ್ನು ಮತ್ತಷ್ಟು ಜೋಡಿಸಬೇಕು. ಅವರಿಗೆ PF ಕೊಡಬೇಕು, ESI ಕೊಡಬೇಕು, ಹೆರಿಗೆ ಸಂಬಳ ಅಂತ ಏನಿದೆ ಕಾಯಂ ಹೊರತುಪಡಿಸಿದ್ದವರಿಗೂ ಕೂಡ 2-3 ವರ್ಷ ಸರ್ವಿಸ್ ಆದವರಿಗೂ ಕೂಡ ಕೊಡಬೇಕು. ಮತ್ತು ಯಾವ ಗ್ರಾಮ ಪಂಚಾಯತಲ್ಲಿ ಸಲಹೆಗಳನ್ನು ಕೊಟ್ಟರು. ಕೆಲವು ವಿಚಾರಗಳಲ್ಲಿ ಸರ್ಕಾರ ನೌಕರರ ಹಿತದೃಷ್ಟಿಯಿಂದ ಅವ್ರನ್ನ ಕಾಯಮಾತಿ ಬಗ್ಗೆ ಒತ್ತಾಯ ಮಾಡಿದ್ದಾರೆ. ಸನ್ಮಾನ್ಯ ಪ್ರತಾಪ್ ಚಂದ್ರ ಶೆಟ್ಟರು ಈಗೇನು ಅನುಮೋದನೆ ಆಗದೆ ಅವರ ನೌಕರಿ ಕಾಯಮಾತಿ ಆಗಿಲ್ಲ, ಇನ್ಸೆಕ್ಯೂರಿಟಿ ಇದೆ, ಅಭದ್ರತೆ ಇದೆ, ಅದನ್ನು ನಿವಾರಣೆ ಮಾಡಬೇಕು ಹಾಗೆ ಅಂಥೇಳಿ ಒತ್ತಾಯ ಮಾಡಿದ್ದಾರೆ. ಇದೇ ಮಾತನ್ನು ಅವರು ನಮ್ಮ CLP ಮೀಟಿಂಗ್ನಲ್ಲಿ ಸೇರಿದಾಗ ಸಹಿತ ನಮಗೆ ಹೇಳ್ತಾ ಇದ್ರು. ನಾನು ಇಷ್ಟೇ ಈ ಸಂದರ್ಭದಲ್ಲಿ ಹೇಳ್ತೀನಿ, ಪಂಚಾಯಿತಿಯ ತನ್ನ ಅನುದಾನ, ತನ್ನ ಶಾಸನಾತ್ಮಕ ಅನುದಾನ ಹಾಗೂ ಇಟ್ಸ್ ಓನ್ ಟ್ಯಾಕ್ಸ್ ಜನರೇಷನ್, ಅದರ 40ರ ಮಿತಿ ಏನಿದೆ ಅದನ್ನು ದಾಟದ ಹಾಗೆ ಇನ್ನೂ ಎಷ್ಟು ಹೆಚ್ಚುವರಿಯಾಗಿ ನಾವು ಕಾಯಮಾತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈಗಾಗಲೇ ಚರ್ಚೆಯನ್ನು ಪ್ರಾರಂಭ ಮಾಡಿದ್ದೇವೆ. ಸನ್ಮಾನ್ಯ ಮಾರುತಿ ಮಾನ್ಪಡೆಯವರು ಹಾಗೂ ಆ ಸಂಘಟನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕುಲಕರ್ಣಿ ಅವ್ರ ಜೊತೆಗೂ ನಾವು 1-2 ಸುತ್ತು ಮಾತುಕತೆ ಮಾಡಿದ್ದೇವೆ. ನಮ್ಮ ಶಾಸಕ ಸ್ನೇಹಿತರ ಜೊತೆ ಮಾತುಕತೆ ಮಾಡಿದ್ದೇವೆ. ಯಾರಿಗೆ ನಾವು ನೇಮಕಾತಿಯನ್ನು ಕಾಯಂ ಮಾಡಿದ್ವಿ ಅಂದರೆ, ಯಾರು 10 ವರ್ಷ ಸೇವೆ ಸಲ್ಲಿಸಿದ್ರೋ ಅವ್ರಿಗೆ ನಾವು ನೇಮಕಾತಿಯನ್ನು ಕಾಯಂ ಮಾಡಿದ್ವಿ. ಯಾರು ಕ್ವಾಲಿಫಿಕೇಷನನ್ನು ಕಂಪ್ಲೈ ಮಾಡ್ತಾಯಿದ್ರು ಅವ್ರಿಗೆ ನೇಮಕಾತಿಯನ್ನು ಕಾಯಂ ಮಾಡಿದ್ವಿ. ಏನು ಉಳಿದಿದ್ದಾರೆ ಈ ಸ್ವಚ್ಛತಾಗಾರರಿಗೆ ಅವರು SSLC ಆಗಬೇಕು ಅಂತ ಒಂದು ನಿಯಮ ಇತ್ತು. ಆ ನಿಯಮನ ಸಡಿಲು ಮಾಡಿ ಅದನ್ನು ಬದಲಾವಣೆ ಮಾಡಿ ಅವರು ಅಕ್ಷರಸ್ಥರ ಇರಲಿಲ್ಲ ಅಂತಂದ್ರೂ ಸಹಿತ 3 ವರ್ಷದೊಳಗೆ ಅಕ್ಷರಸ್ಥರಾಗಬೇಕು, ಏನೋ ಆಗಬೇಕು, ಆ ಕರಾರುಗಳ ಮೇಲೆ ನೇಮಕಾತಿಯನ್ನು ಕಾಯಂಗೊಳಿಸ್ತಕ್ಕಂಥದ್ದನ್ನು ಮಾಡಿದ್ದೇವೆ. ಇನ್ನೂ ಉಳಿದಿದೆ, ಅದು ಸುಮಾರು 15ರಿಂದ 20 ಸಾವಿರದಷ್ಟು ನೌಕರದಾರ ಆಗ್ತಾರೆ. ಅವರೆಲ್ಲ ಅನವಶ್ಯಕ ಅಂತ ನಾನು ಹೇಳೋದಿಲ್ಲ, ಭಾಳ ಜನ ಅವಶ್ಯಕತೆ ಇದ್ದಾರೆ. ಕೆಲವು ಪಂಚಾಯಿತಿಗಳಲ್ಲಿ ತಮ್ಮ ಮನಸ್ಸಿಗೆ ಬಂದಂತೆ ಮಾಡಿದ್ದಾರೆ, ಅಲ್ಲಿ ಸ್ವಲ್ಪ ಕೆಲವರಿಗೆ ತೊಂದರೆ ಆಗ್ಬೋದು. ಆದರೆ ಯಾರು ಅರ್ಹರಿದ್ದಾರೆ, ಯಾರು ಈಗಾಗಲೇ 10 ವರ್ಷಕ್ಕಿಂತ ಕಡಿಮೆ ಇದ್ದಾರೆ, ಎಷ್ಟು ವರ್ಷಕ್ಕೆ ಮಾಡಬೇಕು ಅನ್ನೋದನ್ನು ಚಿಂತನೆ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಯಾರ್ಯಾರು ಅನುಮೋದನೆ ಆಗದೇ ಇದ್ದವರಿದ್ದಾರೆ ಅವ್ರನ್ನ ಕಾಯಂಗೊಳಿಸೋದಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಹೊರಗಡೆ ಹೋಗಿರೋ ಕಾರಣಕ್ಕೆ ಅದನ್ನು ನಾಳೆಗೆ ಹಾಕೋತೇನೆ. ಇಲ್ಲಿಗೆ ಸದನವನ್ನು ನಾಳೆ ಬೆಳಿಗ್ಗೆ 10 ಗಂಟೆವರೆಗೆ ಮುಂದೂಡಿದೆ.